ಓಂ ಶಾಂತಿ. ಡೇಟ್ ಆಗಿದೆ 9 ಜನವರಿ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಇಂತಜಾರ್ ಕಿ ಬಜಾಯ್ ಇಂತಜಾಮ್ ಕರೋ. ಇಂತಜಾರ್ ಕಿ ಬಜಾಯ್ ಇಂತಜಾಮ್ ಕರೋ. ಇಂತಜಾರ್ ಅಂತಂದ್ರೇನು? ಕಾಯೋದು. ಏನು ಕಾಯೋದು? ಸತ್ಯುಗ ಯಾವಾಗ ಬರ್ತದೆ, ಕಲಿಯುಗ ಯಾವಾಗ ವಿನಾಶ ಆಗ್ತದೆ, ಅದ್ರ ಬದಲಾಗಿ ಕಾಯೋದ್ರ ಬದಲಾಗಿ ಏನು ಮಾಡಂತಾರೆ? ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಇಂತಜಾಮ್ ಕರೋ. अपने सर्वश्रेष्ठ एवं कल्याणकारी संकल्प से सतयुगी पावन सृष्टि का सृजन करने वाले सृजनहार शिव बाबा बोले. ಬಾಬಾ ಹೇಳ್ತಾರೆ, ತಮ್ಮ ಸರ್ವಶ್ರೇಷ್ಠ ಕಲ್ಯಾಣಕಾರಿ ಸಂಕಲ್ಪದಿಂದ ಸತ್ಯಯುಗಿ ಮತ್ತು ಪಾವನ ಸೃಷ್ಟಿಯನ್ನು ಸೃಷ್ಟಿಸ್ತಕ್ಕಂಥ ಸೃಜನಹಾರ ಶಿವ ಬಾಬಾ ಹೇಳ್ತಾರೆ, निराकारी, आकारी और साकारी इन तीनों स्टेजेस को समान बनाया है. ನಿರಾಕಾರಿ, ಆಕಾರಿ ಮತ್ತು ಸಾಕಾರಿ ಈ ಮೂರು ಸ್ಥಿತಿಗಳನ್ನು ಸಮಾನ ಮಾಡ್ಕೊಂಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. जितना साकारी रूप में स्थित होना सहज अनुभव करते हो, उतना ही आकारी स्वरूप अर्थात अपनी संपूर्ण स्टेज व अपने अनादि स्वरूप निराकारी स्टेज में स्थित होना सहज अनुभव होता है. ಬಾಬಾ ಹೇಳ್ತಾರೆ, ಹೇಗೆ ಸಾಕಾರಿ ರೂಪದಲ್ಲಿ ಸ್ಥಿತ ಆಗ್ತಕ್ಕಂಥ ಸಹಜ ಅನುಭವ ಮಾಡ್ಕೊಳ್ತೀರೋ ಹಾಗೆಯೇ ಅಷ್ಟೇ ಆಕಾರಿ ಸ್ವರೂಪ ಅರ್ಥಾತ್ ತಮ್ಮ ಸಂಪೂರ್ಣ ಸ್ಥಿತಿ ಅಥವಾ ಅನಾದಿ ಸ್ವರೂಪ ನಿರಾಕಾರಿ ಸ್ಥಿತಿನಲ್ಲಿನೂ ಕೂಡ ಸ್ಥಿತ ಆಗ್ತಕ್ಕಂಥ ಅನುಭವ ಆಗ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. ಅಂದರೆ ಈ ದೇಹ, ಈ ಶರೀರದ ಸ್ಥಿತಿನಲ್ಲಿ ಹೇಗೆ ಸಹಜವಾಗಿ ಇರ್ತೀರೋ ಹಾಗೆಯೇ ಆಕಾರಿ ಸ್ವರೂಪ ಸಂಪೂರ್ಣ ಸ್ಥಿತಿ ಅಂತಂದರೆ ಫರಿಷ್ಠ ಸ್ಥಿತಿ ಮತ್ತು ನಿರಾಕಾರಿ ಸ್ಥಿತಿ ಇದು ಅನುಭವ ಮಾಡ್ಕೊಳ್ತಾ ಇದ್ದೀರೇನು, ಸಹಜ ಅನುಭವ ಮಾಡ್ಕೊಳ್ತಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಸಾಕಾರಿ ಸ್ವರೂಪ ಆದಿ ಸ್ವರೂಪ ಹೇ, ನಿರಾಕಾರಿ ಅನಾದಿ ಸ್ವರೂಪ ಹೇ. ಸಾಕಾರಿ ಸ್ವರೂಪ ಅಂದರೆ ಏನು ಹೇಳ್ತಾರೆ ಬಾಬಾ? ಆದಿ ಸ್ವರೂಪ. ಆದಿ ಸ್ವರೂಪ ಅಂತಂದರೆ ದೇವಿ ದೇವತೆಗಳ ಸ್ವರೂಪ. ನಿರಾಕಾರಿ ಅಂದರೆ ಅನಾದಿ ಸ್ವರೂಪ. ಅನಾದಿ ಅಂದರೆ ಆತ್ಮನ ಸ್ವರೂಪ ಅಂತ ಹೇಳ್ತಾರೆ ಬಾಬಾ. तो आदि स्वरूप सहज लगता है या अनादि रूप में स्थित होना सहज लगता है? ಆದಿ ಸ್ವರೂಪ ದೇವಿ ದೇವತೆಗಳ ಸ್ವರೂಪದಲ್ಲಿ ಸ್ಥಿತ ಆಗುವುದು ಸಹಜ ಆಗ್ತದೋ ಅಥವಾ ನಿರಾಕಾರಿ ಅನಾದಿ ಆತ್ಮನ ಸ್ಥಿತಿನಲ್ಲಿ ಸ್ಥಿತ ಆಗೋದು ಸಹಜ ಅನ್ನಿಸ್ತದೋ ಅಂತ ಕೇಳ್ತಾರೆ ಬಾಬಾ. वह अविनाशी स्वरूप है और साकारी स्वरूप परिवर्तन होने वाला स्वरूप है. ಅನಾದಿ ಸ್ವರೂಪ ಅಂತಂದರೆ ಅದು ಅವಿನಾಶಿ ಸ್ವರೂಪ. ಅವಿನಾಶಿ ಆತ್ಮ ಯಾವಾಗಲೂ ಅವಿನಾಶಿ, ಅದು ಅವಿನಾಶಿ ಸ್ವರೂಪ. ಸಾಕಾರಿ ಸ್ವರೂಪ ಅಂತಂದರೆ ಅದು ಬದಲಾಗ್ತಾ ಹೋಗ್ತದೆ. ಸತ್ಯುಗದಲ್ಲಿ ದೇವಿ ದೇವತಾ ಸ್ವರೂಪ ಇತ್ತು, ತ್ರೇತಾದಲ್ಲಿ ಕ್ಷತ್ರಿಯ ಸ್ವರೂಪ, ಆಮೇಲೆ ಶೂದ್ರ ವೈಶ್ಯ, ಹೀಗೇನಾಗ್ತದೆ ಸಾಕಾರಿ ರೂಪ ಪರಿವರ್ತನೆ ಆಗ್ತಾ ಹೋಗ್ತದೆ. ಆದರೆ ಅನಾದಿ ಸ್ವರೂಪ ಅಥವಾ ನಿರಾಕಾರಿ ಸ್ವರೂಪ ಇದೆ, ಅವಿನಾಶಿ ಇದೆ. ಅದಕ್ಕೆ ಯಾವುದು ಸಹಜ ಅನ್ನಿಸ್ತದೆ? तो सहज कौन सा होना चाहिए? ಯಾವುದು ಸಹಜ ಅನ್ನಿಸ್ಬೇಕು ನಮಗೆ? साकारी स्वरूप की स्मृति स्वतः रहती है या निराकारी स्वरूप की स्मृति स्वतः रहती है? ಬಾಬಾ ಕೇಳ್ತಾರೆ, ದೇವಿ ದೇವತಾ ಸ್ವರೂಪ ಸ್ಮೃತಿನಲ್ಲಿ ಇರೋದು ಸಹಜ ಅನ್ನಿಸ್ತದೋ ಅಥವಾ ನಿರಾಕಾರಿ ಸ್ವರೂಪದಲ್ಲಿ ಸ್ಮೃತಿನಲ್ಲಿ ಇರೋದು ಸಹಜ ಅನ್ನಿಸ್ತದೋ? ಯಾ ಸ್ಮೃತಿ ಲಾನಿ ಪಡ್ತಿ ಹೇ? ನಾನು ಆತ್ಮ ಅಂತ ನೆನಪು ಮಾಡಿಕೊಂಡು ಸ್ಮೃತಿನಲ್ಲಿ ಬರಬೇಕಾಗ್ತದೋ, ಸ್ಮೃತಿಯನ್ನು ತರಬೇಕಾಗ್ತದೇನು ಅಂತ ಕೇಳ್ತಾರೆ ಬಾಬಾ. ಮೈ ಜೋ ಹೂँ ಜೈಸಾ ಹೂँ ಉಸ್ಕೋ ಸ್ಮೃತಿ ಮೇ ಲಾನೆ ಕಿ ಕ್ಯಾ ಅವಶ್ಯಕತಾ ಹೇ? ನಾನು ಏನಿದ್ದೀನೋ ಹೇಗಿದ್ದೀನೋ ಅದನ್ನು ನೆನಪಿಸ್ಕೊಳ್ಳೋ ಅವಶ್ಯಕತೆ ಏನಿದೆ? ನಾನೇನಿದ್ದೀನಿ? ನನ್ನ ಆತ್ಮ ಇದ್ದೀನಿ, ನನ್ನ ಸ್ವರೂಪ ನಿರಾಕಾರ ಇದೆ, ಬೀಜ ಸ್ವರೂಪ ಇದೆ. ಇದನ್ನು
ನೆನಪು ಮಾಡ್ಕೊಳ್ಳೋ ಅವಶ್ಯಕತೆ ಏನು? ಸತ್ಯ ಇದೆ ಇಲ್ಲ, ಸತ್ಯವನ್ನು ನೆನಪು ಮಾಡ್ಕೊಂಡು ಸತ್ಯವನ್ನು ನೆನಪು ಮಾಡ್ಕೊಳ್ಳೋದು ಅವಶ್ಯಕತೆ ಇದೇನು? ಅಬ್ ತಕ್ ಭೀ ಸ್ಮೃತಿ ಸ್ವರೂಪ್ ನಹಿ ಬನೆ ಹೋ, ಇನ್ನೂ ತನಕ ನೀವು ಸ್ಮೃತಿ ಸ್ವರೂಪ ಆಗಿಲ್ಲೇನು? ಸ್ಮೃತಿ ಸ್ವರೂಪ ಅಂತಂದ್ರೇನು? ಸದಾ ನಿರಾಕಾರಿ ಅನಾದಿ ಸ್ವರೂಪದಲ್ಲಿ ಸ್ಥಿತ ಆಗಿರೋದು. क्या यह अंतिम स्टेज है या बहुत समय के अभ्यासी ही अंत में इस स्टेज को प्राप्त कर पास विद ऑनर बन सकेंगे? बाबा कहते हैं क्या यह अंतिम स्टेज है? ಇದು ಅಂತಿಮ ಸ್ಟೇಜ್ ಅಥವಾ ಬಹುತ್ ಸಮಯ ಅಭ್ಯಾಸಿ ಹಿ, ಯಾರು ಭಾಳ ಸಮಯದವರೆಗೆ ಅಭ್ಯಾಸಿನೇ ಅಂತಿಮದಲ್ಲಿ ಈ ಸ್ಥಿತಿನಲ್ಲಿ ಪ್ರಾಪ್ತಿ ಅಥವಾ ಈ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಪಾಸ್ ವಿತ್ ಆನರ್ ಆಗ್ತಿರೇನು ಅಂತ ಕೇಳ್ತಾರೆ ಬಾಬಾ. वर्तमान समय पुरुषार्थियों के मन में यह संकल्प उठना कि अंत में विजयी बनेंगे व अंत में निर्विघ्न और विघ्न विनाशक बनेंगे. ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದ ಪುರುಷಾರ್ಥಿಗಳ ಮನಸ್ಸಿನಲ್ಲಿ ಈ ಸಂಕಲ್ಪ ಬರ್ತದೆ. ಏನು ಅಂದರೆ, ಕೊನೆಗೆ ವಿಜಯ ಆಗ್ತೀವಿ, ಅಂತಿಮದಲ್ಲಿ ನಿರ್ವಿಘ್ನ ಆಗ್ತೀವಿ, ವಿಘ್ನ ವಿನಾಶಕ ಆಗ್ತೀವಿ. यह संकल्प ही ರಾಯಲ್ ರೂಪ್ ಕಾ ಅಲ್ಬೇಲಾಪನ್ ಹೇ. ಈ ಸಂಕಲ್ಪನೂ ಕೂಡ ಇದೇನಾಗಿದೆ? ಅಲ್ಬೇಲ, ಹಲ್ಚಲ್, ಹೊಯ್ದಾಟದ ಒಂದು ರಾಯಲ್ ರೂಪ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ರಾಯಲ್ ಮಾಯಾ ಹೇ. ನಾವು ಅಂತಿಮ ಸ್ಥಿತಿ, ಅಂತಿಮದಲ್ಲಿ ಆಗ್ತೀವಿ, ಅಂತಿಮದಲ್ಲಿ ನಿರ್ವಿಘ್ನ ಆಗ್ತೀವಿ, ಅಂತಿಮದಲ್ಲಿ ವಿಘ್ನ ವಿನಾಶ ಆಗ್ತೀವಿ. ಇದೇನು ಕೂಡ ಏನಿದೆ? ಮಾಯೆ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಹ ಸಂಪೂರ್ಣ ಬದನೆ ಮೇ ವಿಘ್ನ ಡಾಲ್ತಾ ಹೇ. ಈ ಥರ ಸಂಕಲ್ಪಗಳು ಸಂಪೂರ್ಣ ಆಗೋದ್ರಲ್ಲಿ ಏನು ಮಾಡ್ತಾವೆ? ವಿಘ್ನ ಆಗ್ತವೆ. ಯಹಿ ಅಲ್ಬೇಲಾಪನ್ ಸಫಲತಾ ಮೂರ್ತ ಅವ್ರ ಸಮಾನ ಮೂರ್ತ ಬದನೆ ನಹಿ ದೇತಾ ಹೇ. ಈ ಹಲ್ಚಲ್, ಈ ಅಲ್ಬೇಲಾಪನ್, ಈ ಫೈದಾಟ ನಮ್ಮನ್ನು ಸಫಲತಾ ಮೂರ್ತ ಮತ್ತು ಸಮಾನ ಮೂರ್ತರನ್ನಾಗಿ ಮಾಡೋದಕ್ಕೆ ಬಿಡೋದಿಲ್ಲ. ದೂಸರಾ ಸಂಕಲ್ಪ, ಮೊದಲೇ ಸಂಕಲ್ಪ ಏನು ಹೇಳಿದ್ರು ಬಾಬಾ? ಕೊನೆಗಾಗ್ತೀವಿ, ಕೊನೆಗೆ ನಿರ್ವಿಘ್ನ ಆಗ್ತೀವಿ, ಕೊನೆಗೆ ವಿಘ್ನ ವಿನಾಶಕ್ಕೆ ಆಗ್ತೀವಿ. ಇನ್ನು ಎರಡನೇ ಸಂಕಲ್ಪ ಹೇಳ್ತಾರೆ, ವಿನಾಶ್ ಕಿ ಘಡಿಯೋಂ ಕಿ ಗಿಂತಿ ಕರ್ತೆ ರಹತೆ ಹೋನ. ವಿನಾಶದ ಘಳಿಗೆಯನ್ನು, ಯಾವಾಗ ವಿನಾಶ ಆಗ್ತದೆ, ಇನ್ನು ಎಷ್ಟು ದಿನ ಪುರುಷಾರ್ಥ ಮಾಡಬೇಕು, ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದೀರಲ್ಲ. ಸೋಚ್ತೆ रहते हो कि क्या होगा, कैसे होगा, या होगा कि नहीं होगा. ಹೀಗೆ ಯೋಚನೆ ಮಾಡ್ತಿರ್ತೀರಾ, ಏನಾಗ್ತದೋ, ಹೇಗಾಗ್ತದೋ, ಆಗ್ತದೋ ಇಲ್ಲೋ. ಯಹ ಸೀಧಾ ಸ್ವರೂಪ ನಹಿ ಹೇ. ಇದು ಸರಳ ಸ್ವರೂಪ ಅಲ್ಲ. ಯಹ ಹೇ ಸೀಧಾ ಸಂಶಯಕಾರೋ. ಈ ಥರ ಯೋಚನೆ ಮಾಡ್ತೀರಿ ಅಂತಂದ್ರೆ ಏನರ್ಥ? ನಿಮಗೆ ಇನ್ನೂ ಬಾಬಾರ ಮೇಲೆ ಸಂಶಯ ಇದೆ. ಇಸ್ಲಿಯೇ ಸೀಧಾ ಶಬ್ದ ನ ಬೋಲ್, ರಾಯಲ್ ಶಬ್ದ ಬೋಲ್ತೆ ಹೇ ಕಿ ಕ್ಯಾ ಹೋಗಾ, ಕೈಸೆ ಹೋಗಾ. ಬಾಬಾ ಹೇಳ್ತಾರೆ, ಆದ್ದರಿಂದ ಸೀದಾ ಶಬ್ದ ಹೇಳಿದ್ರ ಬದಲಾಗಿ ಏನಾಗ್ತದೋ, ಹೇಗಾಗ್ತದೋ, ಹೆಂಗಾಗ್ತದೋ, ಈ ಸ್ವರೂಪ ಸೇ ಸೋಚ್ತೆ ಹೋ. ಈ ಥರ ನೀವು ವಿಚಾರ ಮಾಡ್ತೀರಾ. ಜಿತನಾ ಸಮಯ ಸಮೀಪ ಆ ರಹಾ ಹೇ उतना स्वयं को सतयुग के देवी देवताओं की विशेषताओं के समीप बना रहे हो. ಎಷ್ಟೆಷ್ಟು ಸಮಯ ಸಮೀಪ ಬರ್ತಾ ಇದೆಯೋ ಅಷ್ಟು ಸ್ವಯಂನಲ್ಲಿ ಸತ್ಯಯುಗದ ದೇವಿ ದೇವತೆಗಳ ವಿಶೇಷತೆ ಅವರ ಸಮೀಪ ಬಂದಿದ್ದೀರೇನು, ಲಕ್ಷಣ ಬಂದಿದ್ದಾವೇನು. ವಿನಾಶ ಕಿಸ್ಕೆ ಲಿಯೇ ಹೋಗಾ, ಕಿನ್ಕೆ ಲಿಯೇ ಹೋಗಾ, ಯಹ ಜಾನ್ತೆ ಹೋ. ವಿನಾಶ ಯಾರಿಗಾಗಿ ಆಗ್ತದೆ, ಎದಕ್ಕಾಗ್ತದೆ ಕೇಳ್ತಾರೆ ಬಾಬಾ. तीव्र पुरुषार्थियों व संपूर्ण बनने वाले आत्माओं के लिए संपूर्ण सृष्टि व सतो प्रधान प्रकृति की प्रारब्ध भोगने के लिए विनाश होना है. ಯಾರು ತೀವ್ರ ಪುರುಷಾರ್ಥಿಗಳಿದ್ದೀರಾ, ಸಂಪೂರ್ಣ ಆಗ್ತಕ್ಕಂಥ ಆತ್ಮಗಳ ಸಲುವಾಗಿ ಸಂಪೂರ್ಣ ಸೃಷ್ಟಿ ಅಥವಾ ಸತೋಪ್ರಧಾನ ಪ್ರಕೃತಿಯ ಪ್ರಾರಬ್ಧವನ್ನು ಭೋಗಿಸುವುದಕ್ಕಾಗಿ ವಿನಾಶ ಆಗ್ತದೆ. तो विनाश की घड़ियाँ गिनती करने रहना चाहिए या स्वयं को संपूर्ण सत्व प्रधान बनाने के लिए बाप समान क्वालिफिकेशन को बार बार गिनती करना चाहिए. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವಿನಾಶದ ಸಮಯವನ್ನು ಎಣಿಸ್ತಾ ಕೂಡ್ತಿರೋ, ಲೆಕ್ಕಾಚಾರ ಹಾಕ್ತಾ ಕೂಡ್ತಿರೋ, ಅಥವಾ ಸ್ವಯಂನಲ್ಲಿ ಸಂಪೂರ್ಣ ಸತ್ವಪ್ರಧಾನ ಆಗೋದಕ್ಕಾಗಿ ತಂದೆಯ ಸಮಾನ ಕ್ವಾಲಿಫಿಕೇಷನ್ ಅಂದರೆ ಆ ಲಕ್ಷಣಗಳು ಬರುವಂತಹ ಮೇಲಿನ ಮೇಲೆ ಅದರ ವಿಚಾರ ಮಾಡ್ತೀರೇನು.
ಅದನ್ನು ಯೋಚನೆ ಮಾಡಬೇಕು, ಅಥವಾ ವಿನಾಶ ಯಾವಾಗ ಆಗ್ತದಂತ ಯೋಚನೆ ಮಾಡಬೇಕು. ಅಂದರೆ ಬಾಬಾ ಹೇಳ್ತಾರೆ, ಬಾಬಾನ ಎಲ್ಲ ಸಂಪೂರ್ಣ ಗುಣಗಳು, ಸತೋಪ್ರಧಾನ ಗುಣಗಳು ನನ್ನಲ್ಲಿ ಬರಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅಥವಾ ಯಾವಾಗ ವಿನಾಶ ಆಗ್ತದೆ ಅಂತ ಯೋಚನೆ ಮಾಡಬೇಕು. विनाश की घड़ियों का इंतज़ार करने की बजाय तो स्वयं को अभी से संपन्न बनाने और बाप समान बनाने के इंतज़ाम में रहना चाहिए. ವಿನಾಶದ ಘಳಿಗೆಯನ್ನು, ವಿನಾಶದ ಸಮಯವನ್ನು ಕಾಯುವುದರ ಬದಲಾಗಿ ಸ್ವಯಂನಲ್ಲಿ ಸಂಪನ್ನ ಆಗೋದು, ತಂದೆ ಸಮಾನ ಗುಣಗಳನ್ನು ಧಾರಣೆ ಮಾಡಿಕೊಂಡು ತಯಾರಿ ಆಗಬೇಕಾಗಿದೆಯಲ್ಲ, ಅದನ್ನು ಮಾಡಬೇಕು. ಪರಂತು ಇಂತಜಾರ್ ಮೇ ಜ್ಯಾದಾ ರಹತೆ ಹೋ, ಆದರೆ ನೀವು ಇಂತಜಾಮ್ ಮಾಡ್ಕೊಳ್ಳೋದ್ರ ಬದಲಾಗಿ ಕಾಯೋದ್ರಲ್ಲಿ ಸಮಯ ಹೆಚ್ಚು ಹಾಕ್ತೀರಾ, ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಪ್ರಾರಬ್ಧ ಭೋಗನೆ ವಾಲೆ ही इस इंतज़ार में रहते हैं, तो अन्य आत्माएं जो साधारण प्रारब्ध पाने वाली है उन तक भी सूक्ष्म संकल्प पहुँच जाते हो. ಬಾಬಾ ಹೇಳ್ತಾರೆ, ಆದರೆ ಇಂತಜಾರ್ನಲ್ಲಿ ಹೆಚ್ಚು ಸಮಯ ಕಳಿತೀರಾ, ಪ್ರಾರಬ್ಧ ಭೋಗಿಸುವಂಥವರೇ ಈ ಇಂತಜಾರ್ ಮೇರೆತೆ ಹೇ, ಕಾಯೋದ್ರಲ್ಲಿ ಇದ್ದೀರಿ ಅಂತಂದರೆ ನೀವೇ ಹಿಂಗೆ ಮಾಡಿದರೆ ಅನ್ಯ ಆತ್ಮಗಳು ಕೂಡ ಜೊ ಸಾಧಾರಣ ಪ್ರಾರಬ್ಧ ಪಡೆಯುವಂಥ ಆತ್ಮಗಳಿಗೂ ನೀವು ಏನು ಮಾಡ್ತೀರಾ, ಸೂಕ್ಷ್ಮವಾಗಿ ಈ ಸಂಕಲ್ಪವನ್ನು ಮುಟ್ಟಿಸ್ತೀರಾ. ಯಾವ ಸಂಕಲ್ಪ ಯಾವಾಗ ಬರುತ್ತೆ, ಯಾವಾಗ ವಿನಾಶ ಆಗ್ತದೆ ಅನ್ನೋದು. रिजल्ट में मेजॉरिटी आत्माएं यही शब्द बोलती हैं कि जब विनाश होगा तब देख लेंगे. ಫಲಿತಾಂಶ ನೋಡಲಾಗಿಯೂ ಬಹಳಷ್ಟು ಜನ ಆತ್ಮಗಳು ಈ ಶಬ್ದ ಹೇಳ್ತಾರೆ, ಏನು, ಯಾವಾಗ ವಿನಾಶ ಆಗ್ತದೋ ಆವಾಗ ನೋಡಿದ್ರಾಯ್ತು ಅಂತ. जब प्रैक्टिकल प्रभाव देखेंगे तब हम भी पुरुषार्थ कर लेंगे. ಬಾಬಾ ಹೇಳ್ತಾರೆ, ಪ್ರಾಕ್ಟಿಕಲ್ ಪ್ರಭಾವ ನೋಡಿದರೆ तब हम भी पुरुषार्थ कर लेंगे, आवाग ನಾವು ಪುರುಷಾರ್ಥ ಮಾಡ್ತೀವಿ. क्या होगा, कैसे होगा, यह किसको पता. ಆಯಿತು, ಅಂತಿಮ ಸಮಯದಲ್ಲಿ ಮಾಡ್ತೀನಿ ಅಂತ ಹೇಳ್ತೀರಾ, ಅದು ನಿಮ್ಗೆ ಗೊತ್ತೇನು, ಹೆಂಗಾಗ್ತದಂತ ಗೊತ್ತೇನು, ಏನಾಗ್ತದಂತ ಗೊತ್ತೇನು. यह वाइब्रेशंस निमित्त बनी हुई आत्माओं का औरों के प्रति भी कमज़ोर बनाने का, भाग्यहीन बनाने का कारण बन जाता है. ಯಾರು ನಿಮಿತ್ತ ಆಗಿದ್ದೀರೋ ಅಂಥವ್ರು ನೀವು ಇಂತಜಾರ್ ಮಾಡ್ಕೋತ ಈ ಥರ ಇದ್ರಿ ಅಂತಂದರೆ ಈ ವೈಬ್ರೇಷನ್ಸ್, ನೀವ್ಯಾರು ನಿಮಿತ್ತ ಆಗಿದ್ದೀರೋ ಈ ಪ್ರಕಂಪನಗಳು ಎಲ್ಲ ಆತ್ಮಗಳನ್ನು ಏನು ಮಾಡ್ತದೆ, ಭಾಗ್ಯಹೀನರನ್ನಾಗಿ ಮಾಡ್ತದೆ ಮತ್ತು ಅವರನ್ನು ವೀಕ್ ಆಗಿ ಮಾಡ್ತದೆ. ಅದಕ್ಕೆ ಕಾರಣ ನೀವಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. इस समय आप सबकी जगत माता और जगत पिता की व मास्टर रचयिता की स्टेज है. ಈ ಸಮಯದಲ್ಲಿ ತಾವೆಲ್ಲ ಏನಿದ್ದೀರಾ, ಮಾಸ್ಟರ್ ಜಗತ್ ಮಾತಾ ಆಗಿದ್ದೀರಾ, ಮಾಸ್ಟರ್ ಜಗತ್ ಪಿತಾ ಆಗಿದ್ದೀರಾ, ನೀವೇ ರಚಯಿತ ಆಗಿದ್ದೀರಾ. तो रचयिता के हर संकल्प अथवा वृत्ति के वाइब्रेशंस रचना में स्वतः ही आ जाते हैं. ನೀವು ರಚಯಿತ ಏನಿದ್ದೀರೋ, ನೀವು ರಚಯಿತಗಳ ಪ್ರತಿಯೊಂದು ಸಂಕಲ್ಪ, ನಿಮ್ಮ ವೃತ್ತಿ, ಈ ವೈಬ್ರೇಷನ್ಸ್ ನಿಮ್ಮ ರಚನೆಗಳ ಮೇಲೆ ಪ್ರಭಾವ ಬೀಳ್ತದೆ ಅಂತ ಹೇಳ್ತಾರೆ ಬಾಬಾ. इसलिए वर्तमान समय जो कर्म हम करेंगे हमको देख सब करेंगे. ಅದಕ್ಕಾಗಿ ಈ ಸಮಯದಲ್ಲಿ, ವರ್ತಮಾನ ಸಮಯದಲ್ಲಿ ನಾವು ಏನು ಕರ್ಮ ಮಾಡ್ತೀವೋ ನಮ್ಮನ್ನು ನೋಡಿ ಅವರು ಅದೇ ಮಾಡ್ತಾರೆ. सिर्फ यह अटेंशन नहीं रखना है, लेकिन साथ साथ जो मैं संकल्प करूँगी, जैसी मेरी वृत्ति होगी, वैसे वायुमंडल में व अन्य आत्माओं में वाइब्रेशंस फैलेंगे. ಬಾಬಾ ಹೇಳ್ತಾರೆ, ಇದನ್ನು ವಿಚಾರ ಮಾಡಬೇಕು. ಆದ್ದರಿಂದ ವರ್ತಮಾನ ಸಮಯದಲ್ಲಿ ಕರ್ಮ ನಾವೇನು ಮಾಡ್ತೀವೋ ನಮ್ಮನ್ನು ನೋಡಿ ಅವ್ರು ಮಾಡ್ತಾರೆ. ಬರೀ ಕರ್ಮ ಅಷ್ಟೇ ಅಲ್ಲ, ಸಿರ್ಫ್ ಯಹ ಅಟೆನ್ಷನ್ ನಹಿ ರಖನಾ, ಕೇವಲ ಇದ್ರ ಮೇಲೆ ಅಷ್ಟೇ ಅಟೆನ್ಷನ್ ಕೊಡೋದಲ್ಲ, ಲೇಕಿನ್ ಸಾಥ್ ಸಾಥ್ ಜೊತೆಗೆ ಜೋ ಮೈ ಸಂಕಲ್ಪ ಕರುಂಗಿ, ನಾನೇನು ಸಂಕಲ್ಪ ಮಾಡ್ತೀನೋ, ಜೈಸಿ ಮೇರಿ ವೃತ್ತಿ ಹೋಗಿ, ಹೇಗೆ ನನ್ನ ವೃತ್ತಿ ಇರ್ತದೋ, ವೈಸೇ ವಾಯುಮಂಡಲ ಮೇ, ಅದೇ ಥರ ವಾಯುಮಂಡಲದಲ್ಲಿನೂ ಕೂಡ ಅನ್ಯ ಆತ್ಮಗಳಲ್ಲಿಯೂ ಈ ವೈಬ್ರೇಷನ್ಸ್ ಮುಟ್ತದೆ. ಈ ಪ್ರಕಂಪನಗಳು ಅವ್ರ ಹತ್ರ ಹೋಗಿಬಿಡ್ತವೆ. यह स्लोगन भी स्मृति में रखना आवश्यक है. ಈ ಸ್ಲೋಗನನ್ನು ನೀವು ನೆನಪಿನಲ್ಲಿಟ್ಕೊಳ್ಳೋದು ಅವಶ್ಯಕತೆ ಇದೆ. वरना आप रचयिता की रचना कमज़ोर अर्थात कम पद पाने वाली बन जाएगी. ನೀವು ಈ ಥರ ವೀಕ್ ಆದರೆ ನಿಮ್ಮ ರಚನೆಗಳೇನಿದಾರೋ, ನೀವೇ ನಿಮಿತ್ತ ಆಗಿದ್ದೀರೋ,
ನೀವೇ ವೀಕ್ ಆದರೆ ನೀವೇನು ತಯಾರಿ ಮಾಡಿದ್ದೀರಲ್ಲ ಈ ಸಂಘಟನೆ, ಆ ಸಂಘಟನೆ ಮೇಲೆ ಪ್ರಭಾವ ಬೀಳುತ್ತೆ. ಅವರು ಕಮ್ಜೋರಾಗ್ತಾರೆ, ಅವರು ಭಾಗ್ಯಹೀನಾಗ್ತಾರೆ. ಅದಕ್ಕೆಲ್ಲ ಕಾರಣ ಯಾರಾಗ್ತೀರಾ? ನೀವಾಗ್ತೀರಾ. ಇದ್ರ ಮೇಲೆ ಅಟೆನ್ಷನ್ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಅಪನೇ ಕಮ್ಜೋರ್ ಸಂಕಲ್ಪ, ಬಾಬಾ ಹೇಳ್ತಾರೆ यह स्लोगन भी स्मृति में रखना आवश्यक है। कमज़ोर अर्थात कम पद पाने वाली बन जाएगी। रचयिता की कमी रचना में भी स्पष्ट दिखाई देगी। रचयिता की कमी, ರಚಯಿತ ಯಾರು? ಶಿವ ಬಾಬಾ. ಮಾಸ್ಟರ್ ರಚಯಿತ ನಾವು. ನಮ್ಮಲ್ಲಿರ್ತಕ್ಕಂಥ ಕಮ್ಮಿ ಕಮ್ಜೋರಿಗಳು ನಮ್ಮ ರಚನೆ ಏನಿರ್ತಾರಲ್ಲ ಅಲ್ಲಿನೂ ಸ್ಪಷ್ಟವಾಗಿ ಕಾಣಿಸ್ಬಿಡ್ತದೆ. ಇಸ್ಲಿಯೇ अपने कमज़ोर संकल्पों को भी अब ಸಮರ್ಥ ಬನಾओ. ಅದಕ್ಕಾಗಿ ನಮ್ಮ ಕಮ್ಜೋರ್ ಸಂಕಲ್ಪಗಳ ಕಡೆ ಗಮನ ಕೊಟ್ಟು ಅವುಗಳನ್ನು ಸಮರ್ಥ ಮಾಡಬೇಕು. ಯಾಕಂದರೆ ಜೈಸಿ ರಾಜ ವೈಸಿ ಪ್ರಜಾ ಅನ್ನೋ ಸ್ಲೋಗನ್ ಇದೆಯಲ್ಲ, ಯಹ ಜೋ ಕಹಾವತ್ ಹೈ ಕಿ ಸಂಕಲ್ಪ ಸೆ ಸೃಷ್ಟಿ ರಚಿ. ಸೃಷ್ಟಿ ಹೆಂಗೆ ರಚನೆ ಆಗ್ತದೆ? ಸಂಕಲ್ಪಗಳಿಂದ ಸೃಷ್ಟಿ ರಚನೆ ಆಗ್ತದೆ. ಯಹ ಈ ಸಮಯ ಕಿ ಬಾತ್ ಹೈ, जैसा संकल्प वैसी अपनी रचने की निमित्त बनेंगे. ಈಗ ಬಾಬಾ ಹೇಳ್ತಾರೆ, ಈಗ ನೀವೇನು ಸಂಕಲ್ಪ ಮಾಡ್ತೀರೋ ಅದೇ ರಚನೆ ಆಗ್ತದೆ, ಅದಕ್ಕೆ ನೀವು ನಿಮಿತ್ತ ಆಗ್ತೀರಾ. इसलिए हर एक स्टार में अलग अलग दुनिया का गायन करते हैं. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪ್ರತಿಯೊಂದು ನಕ್ಷತ್ರದಲ್ಲಿ ವಿವಿಧ ರೀತಿಯ ಜಗತ್ತನ್ನು ಹಾಡಲಾಗ್ತದೆ. स्वयं का आधार अनेक आत्माओं के प्रति स्मृति में रखते हुए चलते हो या यह बाप दादा का काम है. ಸ್ವಯಂ ನಾನೇ ಇದಕ್ಕೆ ಆಧಾರ ಇದ್ದೀನಿ, ಅನೇಕ ಆತ್ಮಗಳ ಭಾಗ್ಯ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನಾನು ಆಧಾರ ಇದ್ದೀನಿ ಅನ್ನೋ ಸ್ಮೃತಿನಲ್ಲಿ ಇಟ್ಕೊಂಡು ನಡೀತಿರೋ, ಅಥವಾ ಇದೆಲ್ಲ ಬಾಪ್ ದಾದರವರ ಕರ್ತವ್ಯ ಅಂತಿರೋ. ಆಪ್ಕಾ ಕಾಮ್ ಹೇ ಯಾ ಬಾಪ್ ಕಾ ಕಾಮ್ ಹೇ, ಇದು ನಿಮ್ಮ ಕೆಲಸ ಆಗಿದೆಯೋ ಅಥವಾ ತಂದೆ ಕೆಲಸ ಆಗಿದೆಯೋ. ಪ್ರಾರಬ್ಧ ಪಾನೆ ವಾಲೋಂ ಕೋ ಪುರುಷಾರ್ಥ ಕರ್ನಾ ಹೇ ಯಾ ಬಾಪ್ ಕೋ. ಬಾಬಾ ಕೇಳ್ತಾರೆ, ಯಾರು ಪ್ರಾರಬ್ಧ ಮಾಡ್ಕೊಳ್ಬೇಕಾಗ್ತದೋ ಅವರು ಪುರುಷಾರ್ಥ ಮಾಡಬೇಕು ಅಥವಾ ಬಾಬಾ ಪುರುಷಾರ್ಥ ಮಾಡಬೇಕು. जैसे लेने में कुछ भी कमी नहीं करना चाहते हो या लेने के समय स्वयं को किसी से भी कम नहीं समझते हो, बल्कि यही सोचते हो कि मेरा भी अधिकार है. ಬಾಬಾ ಹೇಳ್ತಾರೆ, ಜೈಸೆ ಲೇನೆ ಮೇ ಕುಚ್ ಭಿ ಕಮಿ ನಹಿ, ಹೇಗೆ ತಗೊಳ್ಬೇಕು ಅಂತಂದಾಗ ಏನೋ ಕಡಿಮೆ ಅಂತ ಯೋಚನೆ ಮಾಡೋದಿಲ್ಲ. ಕರ್ನಾ ಚಾತೆ ಹೋ, ಹಾಗೆ ಮಾಡೋಕ್ಕೂ ಇಷ್ಟಪಡ್ತೀರೇನು. ಯಾ ಲೇನೇಕೆ ಸಮಯ, ಅಥವಾ ತಗೊಳ್ಳೋದರ ಸಮಯದಲ್ಲಿ ಸ್ವಯಂ ಕೋ ಕಿಸಿ ಸೇ ಭಿ ಕಮ್ ನಹಿ ಸಮಜ್ತೆ ಹೋ. ತಗೊಳ್ಳುವಾಗ ಏನು ಮಾಡ್ತೀವಿ, ನಾವೇನು ಕಡಿಮೆ ಇಲ್ಲ, ನಮಗೂ ಅಧಿಕಾರ ಇದೆ ಅಂತ ಹೇಳ್ತೀವಿ. ಮಾಡುವಾಗ ಕಮ್ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. वैसे ही हर बात को करने में अपने को अधिकारी समझते हो. ಹೇಗೆ ತಗೊಳ್ಳುವಾಗ ನಾನು ಅಧಿಕಾರಿ ಇದ್ದೀನಿ ಅಂತ ಹೇಳುವಾಗ ಮಾಡಬೇಕಾದ್ರೂ ನಾನು ಅಧಿಕಾರಿ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರೇನು. ಯಾ करने के समय तो यह समझते हो कि हम छोटे हैं. ಮಾಡುವ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವುದ್ರಾಗ ನಾವು ಸಣ್ಣವರಿದ್ದೀವಿ, ಅದೆಲ್ಲ ದೊಡ್ಡ ದೊಡ್ಡವ್ರ ಕೆಲಸ ರೀ ಅಂತೀವಿ. ತಗೊಳ್ಬೇಕಾದ್ರೆ यह बड़ों का काम है और लेने के समय यह सोचते हो कि हम छोटे भी कम नहीं हैं. ತಗೊಳ್ಬೇಕಾದ್ರೆ ನಾವೇನು ಚಿಕ್ಕವರು, ನಾವೇನು ಕಡಿಮೆ ಅನ್ನೋದು, ಮಾಡಬೇಕಾದ್ರೆ ಅವ್ರು ದೊಡ್ಡವ್ರು ಮಾಡ್ತಾರೆ ಬಿಡ್ರಿ ಅಂತ ಅನ್ನೋದು. ಬಾಬಾ ಹೇಳ್ತಾರೆ, छोटों को भी बड़ा समझना चाहिए व बनना चाहिए. जो करेंगे वह पाएंगे या जो सोचेंगे वह पाएंगे. ಬಾಬಾ ಕೇಳ್ತಾರೆ, ಮಾಡಿದವರು ಪಡ್ಕೊಳ್ತಾರೋ ಅಥವಾ ಬರೀ ವಿಚಾರ ಮಾಡಿದವರು ಪಡ್ಕೊಳ್ತಾರೋ. ನಿಯಮ ಕ್ಯಾ ಹೇ, ನಿಯಮ ಏನಾಗಿದೆ. ಸೋಚನಾ, ಬೋಲನಾ और करना, ये तीनों एक समान बनाओ. ನಿಯಮ ಏನಿದೆ, ಏನು ಯೋಚನೆ ಮಾಡ್ತೀರೋ, ಏನು ಹೇಳ್ತೀರೋ ಅದನ್ನೇ ಮಾಡಬೇಕಾಗಿದೆ. ಮೂರು ಸಮಾನ ಆಗಬೇಕು. ಸೋಚನಾ और बोलना बहुत ऊंचा, करना कुछ भी नहीं. ವಿಚಾರ ಮಾಡೋದೊಂದು, ಮಾತಾಡೋದು ಭಾರಿ ಭಾರಿ, ಮಾಡೋದಂತೂ ಏನೂ ಇಲ್ಲ. तो वे सोचते और बोलते ही समय बिता देंगे. ಅಂಥವ್ರು ಏನು ಮಾಡ್ತಾರೆ, ಬರೀ ವಿಚಾರ ಮಾಡೋದು ಹೇಳೋದ್ರಲ್ಲೇ ಟೈಮ್ ಪಾಸ್ ಮಾಡ್ತಾರೆ. करने से जो पाना है वह वे पा नहीं सकेंगे. ಮಾಡೋದ್ರಲ್ಲಿ ಏನು ಪಡ್ಕೊಳ್ಬೇಕಾಗಿದೆಯೋ ಅದನ್ನು ಅವ್ರು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಸ್ವಯಂ ಕೋ ತೋ ಶ್ರೇಷ್ಠ ಪ್ರಾಪ್ತಿ ಸೇ ವಂಚಿತ್ ಕರೆಂಗೆ ಹಿ.
ತಮ್ಮನ್ನು ತಾವು ಶ್ರೇಷ್ಠ ಪ್ರಾಪ್ತಿಯನ್ನು ಪಡ್ಕೊಳ್ಳೋದ್ರಿಂದ ವಂಚಿತ ಆಗ್ತಾರೆ. ಅಪನೇ ರಚನಾ ಕೋ ಭಿ ವಂಚಿತ್ ಕರೆಂಗೆ. ಮತ್ತು ಬಾಬಾ ಹೇಳ್ತಾರೆ, ನೀವು ಅಷ್ಟೇ ವಂಚಿತ ಆಗೋದಿಲ್ಲ, ನಿಮ್ಮ ರಚನೆಗಳೇನಿದಾರಲ್ಲ ಅವ್ರಿಗೂ ನೀವೇನು ಮಾಡ್ತೀರಾ, ವಂಚಿತರನ್ನಾಗಿ ಮಾಡ್ತೀರಾ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಕೆಹನಾ ಕಮ್ ಅವ್ರ ಕರ್ನಾ ಜಾದಾ ಹೇ. ಅದಕ್ಕಾಗಿ ಮಾತಾಡೋದು ಕಡಿಮೆ ಮಾಡಿ, ಮಾಡೋದನ್ನು ಜಾಸ್ತಿ ಮಾಡಿ. ಮೆಹನತ್ ಕರ್ಕೆ ಪಾಯೆಂಗೆ, ಲಕ್ಷ್ಯ ಸದಾ ಯಾದ್ ರಖೋ. ಮಾಡಿ ಪಡ್ಕೊಳ್ದಿದೆ, ಹೇಳಿ ಪಡ್ಕೊಳ್ಳೋದಲ್ಲ, ಯೋಚನೆ ಮಾಡಿ ಪಡ್ಕೊಳ್ಳೋದಲ್ಲ. ಇಲ್ಲಿ ಮಾಡಬೇಕು, ಪಡ್ಕೊಳ್ಬೇಕು. ಜೋ ಕರೇಗಾ ಸೋ ಪಾಯೇಗಾ. मुझे भी महारथी व सर्विसेबल समझा जाए, मुझे भी अधिकार दिया जाए, स्नेह व सहयोग दिया जाए. यह मांगने की चीज़ नहीं है. ನನ್ನನ್ನು ಮಹಾರಥಿ ಅಂತ ಅಂದ್ಕೊಳ್ಳಿ, ನಾನು ಸರ್ವಿಸೇಬಲ್ ಅಂತ ತಿಳ್ಕೊಳ್ಳಿ, ನಾನು ಶ್ರೇಷ್ಠ ಇದೀನಿ ಅಂತ ತಿಳ್ಕೊಳ್ಳಿ, ನಾನು ಸಹಯೋಗಿ ಇದ್ದೀನಿ ಅಂಥೇಳಿ ಹಿಂಗೆ ಬೇಡ್ಕೊಳ್ಳೋದಿರೋದಿಲ್ಲ ಅಂತಾರೆ ಬಾಬಾ. श्रेष्ठ कर्म, श्रेष्ठ वृत्ति और श्रेष्ठ संकल्प की सिद्धि रूप में यह सब बातें स्वतः ही प्राप्त होती है. ನಾವು ಶ್ರೇಷ್ಠ ಕರ್ಮ ಮಾಡಬೇಕು, ಶ್ರೇಷ್ಠ ವೃತ್ತಿ ಇರಬೇಕು, ಶ್ರೇಷ್ಠ ಸಂಕಲ್ಪ ಇರಬೇಕು. ಇದರಿಂದ ಸಿದ್ಧಿ ರೂಪದಲ್ಲಿ ಎಲ್ಲವೂ ಏನಾಗ್ತದೆ, ಪ್ರಾಪ್ತಿ ಆಗ್ತದೆ. इसलिए इन साधारण संकल्पों में या व्यर्थ संकल्पों में भी समय व्यर्थ न गंवाओ. ಅದಕ್ಕೆ ಹೇಳ್ತಾರೆ ಬಾಬಾ, ಇಂಥ ಸಾಧಾರಣ ಸಂಕಲ್ಪದಲ್ಲಿ ವ್ಯರ್ಥ ಸಂಕಲ್ಪಗಳನ್ನು ಸಮಯ ವೇಸ್ಟ್ ಮಾಡಬೇಡಿ, ಕಳಿಬೇಡಿ. समझा ತಿಳಿತಾ. ऐसे बाप समान गुण और कर्म करने वाले, ಈ ಥರ ತಂದೆ ಸಮಾನ ಗುಣ, ತಂದೆ ಸಮಾನ ಕರ್ಮ ಮಾಡುವಂತಹ, ಹರ್ ಸಂಕಲ್ಪ ಜಿಮ್ಮೇವಾರಿ ಸಮಜ್ನೆ ವಾಲೆ. ನೋಡ್ರಿ ಬಾಬಾ ಹೇಳ್ತಾರೆ, ಕರ್ಮ ಮಾಡುವಾಗ ಅಷ್ಟೇ ಜವಾಬ್ದಾರಿ ತಗೊಳ್ಳೋದಲ್ಲ, ಪ್ರತಿ ಸಂಕಲ್ಪ ಮಾಡಬೇಕಂದ್ರೆ ನಾನು ಜವಾಬ್ದಾರಿಯಿಂದ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಜವಾಬ್ದಾರಿಯುತದಿಂದ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮೇ ಭಿ ಅಲ್ಬೇಲಪನ್ ಕೋ ಮಿಟಾನೆ ವಾಲೆ. ಸಂಕಲ್ಪದಲ್ಲಿನೂ ಕೂಡ ಹೊಯ್ದಾಟ ಬರಬಾರ್ದು. ಸದಾ ಬಾಪ್ ಸಮಾನ್ ಬಾಪ್ಗೆ ಸಾಥಿ ಬನ್ ಸಾಥ್ ನಿಭಾನೆ ವಾಲೆ. ಯಾವಾಗಲೂ ತಂದೆಯ ಸಮಾನ, ತಂದೆಯ ಜೊತೆಗಾರನಾಗಿ, ತಂದೆಯ ಜೊತೆ ನಿಭಾಯಿಸುವಂತಹ, ಹರ್ ಪಾಠಕ್ಕೂ ಸಾಕ್ಷಿ ಹೋ ಬಜಾನೆ ವಾಲೆ. ಪ್ರತಿಯೊಂದು ಪಾತ್ರವನ್ನು ಸಾಕ್ಷಿಯಾಗಿ ಮಾಡುವಂತಹ, ಸಾಕ್ಷಿಯಾಗಿ ನೋಡುವಂತಹ ಸರ್ವಶ್ರೇಷ್ಠ ಆತ್ಮಾओं ಬಾಪ್ ದಾದಾ ಕಾ ಯಾದ್ ಪ್ಯಾರ್ और नमस्ते. नमस्ते बाबा, नमस्ते. अव्यक्त वाणी का साथ. जितना साकारी रूप में स्थित होना सहज अनुभव होता है, उतना ही आकारी स्वरूप अर्थात अपनी संपूर्ण स्टेज में और उतना ही अपनी निराकार अनादि स्टेज में स्थित होना सहज अनुभव होना चाहिए. ಬಾಬಾ ಹೇಳ್ತಾರೆ, ಹೇಗೆ ನೀವು ಸಾಕಾರ ರೂಪದಲ್ಲಿ ಸ್ಥಿತ ಆಗ್ತಿರೋ, ಸಹಜವಾಗಿ ಅನುಭವ ಮಾಡ್ಕೊಳ್ತೀರೋ, ಅದೇ ಥರನಾಗಿ ಆಕಾರ ಸ್ವರೂಪದಲ್ಲಿಯೂ ಸಹಜವಾಗಿರಬೇಕು, ನಿರಾಕಾರ ಸ್ವರೂಪದಲ್ಲಿಯೂ ಸಹಜ ಸ್ಥಿತಿಯ ಅನುಭವ ಮಾಡುವಂಥವ್ರಾಗಬೇಕು ಅಂತಾರೆ ಬಾಬಾ. यह याद रखना है कि जैसा संकल्प मैं करूँगी और जैसी मेरी वृत्ति होगी वायुमंडल में वैसे ही वाइब्रेशन्स फैलेंगे. ಬಾಬಾ ಹೇಳ್ತಾರೆ, ಇದನ್ನು ನೀವು ಯೋಚನೆ ಮಾಡಬೇಕು, ನೆನೆಪಿಟ್ಕೊಳ್ಬೇಕು. ಏನು, ನಾನೇನು ಸಂಕಲ್ಪ ಮಾಡ್ತೀನೋ, ನನ್ನ ವೃತ್ತಿ ಹೇಗಿರ್ತದೋ ಹಾಗೆಯೇ ವಾಯುಮಂಡಲದಲ್ಲಿನೂ ಕೂಡ ಅದೇ ಥರ ವೈಬ್ರೇಷನ್ಸ್ ಇರ್ತದೆ ಅಂತ ಯೋಚನೆ ಮಾಡಬೇಕು, ನೆನಪಿರಬೇಕು. ವಿನಾಶ ಕಿ ಘಡಿಯಾ ಗಿಂತಿ ಕರ್ನೆ ಕಿ ಬಜಾಯ್. ವಿನಾಶದ ಘಳಿಗೆ ಸಮಯವನ್ನು ಎಣಿಸುವುದರ ಬದಲಾಗಿ ಏನು ಮಾಡ್ತಾರೆ ಬಾಬಾ, ಸ್ವಯಂಕೋ ಸಂಪೂರ್ಣ ಮಾಡುವುದರಲ್ಲಿ, ತಂದೆ ಸಮಾನ ಆಗುವುದರಲ್ಲಿ, ತಂದೆಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದರಲ್ಲಿ ಏನು ಮಾಡಬೇಕು, ಸಮಯ ನೋಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾರ್ ಚೆಕ್ ಮಾಡ್ಕೊಳ್ಳಿ. ಕೆಹನಾ ಕಮ್ ಕರ್ನಾ ಜಾದಾ. ಮಾತಾಡೋದು ಜಾಸ್ತಿ ಮಾಡಬೇಡಿ, ಕಡಿಮೆ ಮಾಡಿ, ಮಾಡೋದು ಜಾಸ್ತಿ ಮಾಡಿ. ಪ್ರಾಕ್ಟಿಕಲ್ ಬೇಕಂತಾರೆ ಬಾಬಾ. ಇಷ್ಟೊತ್ತಿಗಾಗಲೇ ಈಗ ಥಿಯರಿ ಸಾಕಷ್ಟು ಆಗಿದೆ, ಈಗೇನು ಬೇಕು, ಪ್ರಾಕ್ಟಿಕಲ್, ಪ್ರಯೋಗದಲ್ಲಿ ಸ್ವರೂಪದಲ್ಲಿ ಬಂದು ತೋರಿಸ್ಬೇಕು. ಸೋಚನಾ, ಬೋಲ್ನಾ और करना तीनों एक समान बनाओ. ವಿಚಾರ ಮಾಡುವುದು, ಮಾತಾಡುವುದು, ಕರ್ಮ ಮಾಡುವುದು, ಮೂರುಗಳು ಏನಾಗಬೇಕು, ಏಕ್ ಸಮಾನ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.